ಆದ್ಯ ಕಾಲ್ ಮಾಡ್ತಿದ್ದಾಳೆ. ನನಗೆಲ್ಲರ ಎದುರು ಅವಮಾನ ಮಾಡಬೇಕು ಅಂತ ತಾನೆ ಈ ರೀತಿ ಟಾರ್ಚರ್ ಮಾಡ್ತಿರೋದು. What the bloody hell are you doing? ಸೇಫ್ಟಿ ಗುರು. ಹೌದು, ತಾವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇಲ್ವಾ? ಇವರೆಷ್ಟು ಸೀರಿಯಲಲ್ಲಿ ಆಕ್ಟ್ ಮಾಡಿದ್ದಾರೆ ಗೊತ್ತಾ? ಸಿನಿಮಾದಲ್ಲಿ ಕೂಡ ಆಕ್ಟ್ ಮಾಡಿದ್ದಾರೆ. Enough is enough. Come to the damn point. ಯಾಕೆ ಈ ರೀತಿ ಮಾಡ್ತಿದ್ಯಾ? ಇರು ಗುರು, ಪೇಮೆಂಟ್ ಸೆಟ್ಲ್ ಮಾಡಿಬಿಡ್ತೀನಿ, ಇಲ್ಲ ಅನ್ಯಾಯವಾಗೆ ನನ್ನ ಹೆಸರು ಹಾಳಾಗೋಗುತ್ತೆ. ತಗೊಳ್ಳಿ, ನೀವು ಕೇಳಿದ್ಕಿಂತ ಜಾಸ್ತಿನೇ ಕೊಟ್ಟಿದ್ದೀನಿ. ಹೇ ಹೇ, ಹಾಂ, ನೀನೇನೋ ಕೇಳ್ದೆ ಅಲ್ವಾ ಯಾಕೆ ಹೀಗೆ ಮಾಡಿದೆ ಅಂತ? ಏನು ಹೇಳಲಿ, ಮದುವೆ ಆಗೋದು ಅಂದರೆ ನನಗೊಂಥರ ಚಟ. ವಾಟ್? ಇಷ್ಟಕ್ಕೆ ಗಾಬರಿ ಆದರೆ ಹೇಗೆ? ಮೊದಲು ಮದುವೆ ಆದವಳನ್ನ ಏನು ಮಾಡ್ತೀಯ ಅಂತ ಕೇಳಲ್ವಾ? ಸರಿ, ನಾನೇ ಹೇಳ್ತೀನಿ. ಹೊಸಬ್ಳು ಸಿಕ್ಕಿದ್ರೆ ಹಳಬ್ಳನ್ನ ಮುಲಾಜಿಲ್ದೆ ಮಾರ್ಬಿಡ್ತೀನಿ. ಮತ್ತೆ ಇನ್ನೊಬ್ಳು ಸಿಕ್ಕಿದ್ರೆ ಲೇಟೆಸ್ಟಾಗಿ ಮದುವೆ ಆದವಳನ್ನೂ ಮಾರ್ತೀನಿ. ಎಲ್ಲರೂ ತಿಳ್ಕೊಂಡ ಹಾಗೆ ನಾನು ಸೇಲ್ಸ್ ಡಿಪಾರ್ಟ್ಮೆಂಟಲ್ಲೇ ಇರೋದು. ಆದರೆ ನಾನು ಸೇಲ್ ಮಾಡೋ ಮೆಟೀರಿಯಲ್ ಅಂದರೆ ಹುಡುಗಿರು. Bloody scoundrel! ಈ ನಿನ್ನ ಕೋಪ, ಆವೇಶ, ಪೌರುಷ ಎಲ್ಲ ನನ್ನ ಮುಂದೆ ನಡೆಯಲ್ಲ ಮರಿ. ವಿಷಯ ಗೊತ್ತಾಯ್ತು ಅಂತ ಏನೋ ಮಾಡ್ಬಿಡ್ತೀನಿ ಅನ್ನೋ ಲೆವೆಲ್ಗೆ ಆಡ್ತಿದ್ಯಲ್ಲ, ನಿನ್ನ ಕೈಲಿ ಏನು ಮಾಡೋಕ್ಕಾಗತ್ತೆ? ಕಂಪ್ಲೇಂಟ್ ಕೊಡ್ತೀಯಾ? ಓಕೆ ಸರಿ, ಹೋಗಿ ಕೊಡು. ಆದರೆ ಬುಕ್ಕಲ್ಲಾಗಲಿ ರೆಕಾರ್ಡಲ್ಲಾಗಲಿ ಗೌತಮನ ಐಡೆಂಟಿಟಿನೇ ಇಲ್ಲ. ನಾನೆಲ್ಲ ಕಡೆ ಬೇರೆ ಹೆಸರನ್ನೇ ಕೊಡೋದು. ನಾನು ನಿನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಸ್ವಲ್ಪ ಪೇಷನ್ಸಿಂದ ಇರೋ. ಒಂದು ಮಾತು ಹೇಳೋದು ಇನ್ನೂ ಬಾಕಿ ಇದೆ. ನಾನು ಆರ್ತಿನ ಮದುವೆ ಆಗೇ ಆಗ್ತೀನಿ. ಮತ್ತೊಬ್ಬಳು ಸಿಗೋವರೆಗೂ ಆರ್ತಿನೇ ನನ್ನ ಹೆಂಡತಿ. ಅಮ್ಮ, ಸಾರ್ಥಕ್, ಆದ್ಯ, ನೀವು ಬಂದಿದ್ದು ಎಷ್ಟು ಸಂತೋಷ ಆಯ್ತು ಗೊತ್ತಾ? ಇಷ್ಟೊತ್ತು ನಿಮ್ಮಿಬ್ಬರ ಬಗ್ಗೆನೇ ಮಾತಾಡ್ತಿದ್ವಿ, ಎಲ್ಲಿ ಬರದೆ ಹೋಗ್ತೀರಾ ಅಂತ. ಅಲ್ವಾಕ? ನಾವು ಬರಲ್ಲ ಅಂದರೆ ರೌಡಿ ಬೇಬಿ ಬಿಡ್ಬೇಕಲ್ಲ ಚಿಕ್ಕಮ್ಮ. ಇವಳೇನು ಮಾಡಿದ್ಲು? ಅಮೂಲ್ಯ, ಮನೆ ಹತ್ರನೇ ಬಂದು ಕಾಯ್ತಾ ಇದ್ದೀನಿ, ಈಗಲೇ ಹೊರಟ್ಬಿಡಿ. ಮನೆಯಲ್ಲಿ ಅಮ್ಮ ಆಕಾಶನ ತಲೆ ಮೇಲೆ ಬಿದ್ದೋರ್ ಥರ ಆಡ್ತಾ ಇರ್ತಾಳೆ ಅಂತೇಳಿ ಫೋರ್ಸ್ ಮಾಡಿದ್ಲು. ಆಮೇಲೆ ಇವರು ನಮ್ಮ ಅಮ್ಮನ ಹತ್ರ ಮಾತಾಡಿದ್ರು. ಅಮ್ಮ ಮನಸ್ಸಿಲ್ಲ ಅಂದರೂ ಕಳಿಸ್ಕೊಟ್ರು. ಅಮ್ಮು, ಕಣ್ಣೆದ್ರು ಕಾಣಿಸ್ಲಿಲ್ಲ ಅಂತ ಕೋಪ ಬಂದರು, ಕಣ್ಣಲ್ಲಿ ನೀರು ಬರೋಂಥ ಒಳ್ಳೆ ಕೆಲಸ ಮಾಡಿಬಿಟ್ಟೆ ಕಣೆ. ನಮ್ಮ ಬಗ್ಗೆ ಗೊತ್ತಲ್ಲ, ಸಂಧಾನಕ್ಕೂ ಸೈ, ಸಂಗ್ರಾಮಕ್ಕೂ ಸೈ. ನನ್ನ ಮಗ ಸೊಸೆ ಬಂದ್ರಲ್ಲ, ನನಗಿನ್ನೇನು ಚಿಂತೆ ಇಲ್ಲಪ್ಪ. ಸಾರ್ಥಕ್, ನೀನು ಹೋಗಿ ಚಿಕ್ಕಪ್ಪನಿಗೆ ಹೆಲ್ಪ್ ಮಾಡು, ನಾವು ಶಾಸ್ತ್ರ ಶುರು ಮಾಡ್ಕೋತೀವಿ. ಮನೆ ಇದ್ದೀರಾ ಚಿಕ್ಕಮ್ಮ ನೀವು? ಸೊಸೆ ಬರೋವರೆಗೂ ಮಗ ಬೇಕು. ಸೊಸೆ ಬಂದಿದ ತಕ್ಷಣ ನನ್ನ ಕೆಲ್ಸಕ್ಕೆ ಹಚ್ಬಿಟ್ರಿ ಅಲ್ಲ? ಹೋಗೋ, ನಿನ್ನ ಹೆಂಡ್ತಿನ ನೋಡ್ಕೊಳ್ತೀನಿ ನಾನು. ಬನ್ರಿ ಹೋಗೋಣ, ಬಮ್ಮ ಬಾ. ನನ್ನ ಕಾಲರ್ ಹಿಡ್ಕೊಂಡ ತಕ್ಷಣ ನೀನು ಗೆದ್ದೆ ಅಂತ ನಮ್ಮ ಮಿಸ್ಟರ್ ವೇದಾಂತ್. ಏಯ್, ನನಗೆ ಬರ್ತಿರೋ ಕೋಪಕ್ಕೆ ನಿನ್ನ ಇಲ್ಲೇ ಹೂತಾಕ್ಬಿಡಬೇಕು ಅನಿಸ್ತಿದೆ. ನನಗೆ ಹೊಸ ಹೊಸ ಹುಡುಗಿರ ಮೇಲೆ ಲವ್ ಆದಂಗೆ ನಿನಗೆ ನನ್ನ ಕಾಲರ್ ಮೇಲೆ ಲವ್ ಆಗಿದೆ ಅಲ್ಲ?
ಕೂಲ್ ಬ್ರೋ ಕೂಲ್. ಈಗ ನಿನ್ನ ಯಾರೂ ನಂಬಲ್ಲ. ನಿನ್ನ ಪ್ಲಾನ್ ಎಲ್ಲ ಫ್ಲಾಪ್ ಫ್ಲಾಪ್ ಫ್ಲಾಪ್. ನಾನು ವಿಡಿಯೋ ಮಾಡಿದ್ದು ಏನಾಗಿರ್ಬೋದು? ವಿಡಿಯೋ ಮಾಡಿದ ಪ್ರೂಫ್ ಕೂಡ ಸಿಗ್ಲಿಲ್ಲ ಅಂತ ಯೋಚಿಸ್ತಿದ್ಯಾ? ಹೇಳ್ತೀನಿ ಬ್ರೋ, ಎಲ್ಲ ಹೇಳ್ತೀನಿ. ನನ್ನ ಹೆಂಡತಿ ನೀರು ತಂದ್ಕೊಡೋ ಗ್ಯಾಪಲ್ಲಿ ನನಗೆ ಕಾಲ್ ಮಾಡಿ ಅವತ್ತು ಫಾಲೋ ಮಾಡ್ಕೊಂಡು ಬಂದವನು ಬೇರೆ ನೆಪ ಹೇಳ್ಕೊಂಡು ಮತ್ತೆ ಬಂದಿದ್ದೇನೆ ಅಂತ ಹೇಳಿದ್ಲು. ನನ್ನಂಥ ಕ್ರಿಮಿನಲ್ಗೆ ಅಷ್ಟು ಸಾಕಲ್ವಾ? ಅದು ನೀನೇ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಇಮಿಡಿಯೇಟ್ ಆಗಿ ಒಬ್ಬ ಹುಡುಗಂಗೆ ಹೇಳಿದೆ. ಈ ಫೋಟೋಸ್ ವಿಡಿಯೋಸ್ನೆಲ್ಲ ನೋಡಿದ್ರೆ ವಿಕ್ರಾಂತ್ ಮತ್ತು ಬಜಾರಿ ನನ್ನನ್ನು ನಂಬಲೇಬೇಕು. ದೇ ಡೋಂಟ್ ಹ್ಯಾವ್ ಅನ್ ಆಪ್ಷನ್. ಸರ್, ನಾನೊಂದು ಇಂಟರ್ವ್ಯೂ ಹೊರಟಿದ್ದೆ. ಯಾರೋ ನನ್ನ ಮೊಬೈಲು ಪರ್ಸು ಕದ್ಬಿಟ್ರು. ಅದಕ್ಕೆ ನಾನು ಇಂಥ ರೀಸನ್ಸಿಗೆಲ್ಲ ದುಡ್ಡು ಕೊಡೋದಿಲ್ಲ. ದುಡ್ಡಲ್ಲ ಸರ್, ಒಂದ್ಸಲ ನಿಮ್ಮ ಮೊಬೈಲ್ ಕೊಟ್ಟರೆ ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಇಲ್ಲಿಗೆ ಬರೋಕ್ಕೆ ಹೇಳ್ತೀನಿ. ನಾನು ಸ್ವಾಭಿಮಾನಿ ಸರ್. ಓಕೆ, ಕೊಡ್ತೀನಿ. ಆದರೆ ನಿನ್ನ ಕಾರ್ ಒಳಗಡೆ ಕೂತ್ಕೊಂಡು ಮಾತಾಡಬೇಕು. ಸರಿ ಸರ್. ಬಾ. ಥ್ಯಾಂಕ್ ಯು ಸರ್. ನನ್ನ ಫ್ರೆಂಡ್ ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ನೀವಿನ್ನು ಹೊರಡಿ. ಟ್ರೈ ಬೇಡ ಸರ್. ಒಂದು ನಿಮಿಷ ಇಂಟರ್ವ್ಯೂನು ಚೆನ್ನಾಗಿ ಅಟೆಂಡ್ ಮಾಡಿ. ಥ್ಯಾಂಕ್ ಯು ಸರ್. ಅನ್ಯಾಯವಾಗಿ ವಿಡಿಯೋ ಜೊತೆ 500 ರೂಪಾಯಿನೂ ಕಳ್ಕೊಂಡೆ. ಗ್ರೇಟ್ ಬಿಸ್ನೆಸ್ ಟೈಕೂನ್ ವೇದಾಂತ್ ವಸಿಷ್ಠ. ಇಷ್ಟಕ್ಕೆ ನೀನು ಧೈರ್ಯ ಕಳ್ಕೋಬೇಡ. ಮದುವೆಯಲ್ಲಿ ನಿನಗಿನ್ನೂ ತುಂಬ ದೊಡ್ಡ ಸರ್ಪ್ರೈಸ್ ಕಾದಿದೆ. ಅವತ್ತೇನೋ ಗೆಲ್ಲೋರ್ಗೂ ಆಟ ಮುಗಿಸಲ್ಲ ಅಂದಿದ್ಯಲ್ಲ, ನಿನ್ನ ಪಾಲಿನ ಆಟ ಮುಗಿಯೋದೇ ಇಲ್ಲ. ಯಾಕಂದರೆ ಗೆಲ್ಲೋದು ನಾನಿನ್ ಬರಲಾ? ಸದ್ಯಕ್ಕೆ ನೀನು ಅನ್ಕೊಂಡಂಗೆ ಎಲ್ಲ ನಡೀತಿದೆ ಅಂತ ನೀನೇ ಗೆಲ್ಲೋದು. ನೀನು ಯಾವತ್ತು ಆರ್ತಿ ಮೋಸ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಾಯ್ತೋ ಅವತ್ತೇ ನೀನು ಸುಮ್ಮನೆ ಬಿಡಬಾರ್ದು ಅಂತ ಫಿಕ್ಸ್ ಆಗಿದ್ದೀನಿ.